ಇಷ್ಟು ಮರ್ಯಾದೆ ನಮಗೆ ಸಿಕ್ಕಿದೆ ಜಗತ್ತಿನಲ್ಲಿ ಅಂತಂದ್ರೆ ಅದು ರಾಯರ ಅನುಗ್ರಹದಿಂದಾಗಿ. ರಾಯರು ಯಾಕೆ ದೊಡ್ಡವರು? ಈಗ ಆರಾಧನೆ ಮಾಡ್ತಾ ಇದ್ದೀವಿ ನಾವು. ಆರಾಧನೆ ಅಂದ್ರೆ ಏನಂತ ಹೇಳ್ರಿ ನೋಡೋಣ. ಯಾಕೆ ಈ ಉತ್ಸವವನ್ನು ಮಾಡಬೇಕು? ಹೌದು, ಆರಾಧನೆ ದಿನನೇ ಯಾಕೆ ಮಾಡ್ಬೇಕ್ರಿ? ಗೊತ್ತಿರೋರು ಅಂದ್ರೆ ಅವ್ರಿಗೆ ಎರಡೇ, ದೇವರು ಅವರು ದೇವರು. ಒಂದು ಸಣ್ಣ ಮಾಡಿದ ಸೇವೆಯನ್ನು ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ನಟೋಪಿ ಪ್ರಸಾದೇನ ಮುಕುಂದಸೇನ. ನಾವು ಗುರುಗಳ ಹತ್ರ ಅಂದ್ರೆ ದೇವರ ಹತ್ರ ಆಗ್ತೀವಿ. ನಿನ್ನ ಸೇವೆಯು ಬೇಕು, ಅನ್ಯ ಹಂಬಲ ಬೇಡ. ರಾಯರ ಮಹಿಮೆಯನ್ನ ಪೂರ್ಣವಾಗಿ ಮುಗಿಸ್ತೇವೆ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಿಮ್ಮನ್ನು ಎಲ್ಲರನ್ನು ಎಬ್ಬೆನಿಸಿ ಕೇಳಿದ್ರೆ ನೀವೇ ಎಲ್ಲ ಹೇಳ್ಬಿಡ್ತೀರಿ ರಾಯರ ಮಹಿಮೆ. ನಾನೇ ಹೇಳೋದಿಲ್ಲ, ನೀವೇ ಹೇಳ್ತೀರಿ. ಅಷ್ಟು ಮಹಿಮೆ ಅವರದು ಇದೆ. ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಯಾರಿಗಾದರೂ ಎರಡು ಅಂಗಾರ ಅಕ್ಷತೆ ಹಚ್ಚಿಕೊಂಡು ಏನಾದರೂ ಒಂದು ಮರ್ಯಾದೆ ಇದೆ ಅಂತಂದ್ರೆ ಅದು ಗುರು ಸಾರ್ವಭೌಮರಾದ ಮಂತ್ರಾಲಯ ಪ್ರಭುಗಳ ಅನುಗ್ರಹ. ರಾಯರು ಬಂದಾರ ಸರಿ ಅಂತಾರೆ, ಇವ್ರು ಬಂದಾರ ಸರಿ ಅನ್ನಲ್ಲ. ರಾಯರು ಬಂದಾರ ಸರಿ, ರಾಯರು ಬರ್ತಾ ಇದ್ದಾರೆ. ಅಂಗಾರ ಅಕ್ಷತೆ ಪ್ರಭಾವ ಅದು ರಾಯರಿಗೆ ಇರುವಂಥ, ರಾಯರೇ ಸಲ್ಲುವಂಥ. ಇಷ್ಟು ಮರ್ಯಾದೆ ನಮಗೆ ಸಿಕ್ಕಿದೆ ಜಗತ್ತಿನಲ್ಲಿ ಅಂತಂದ್ರೆ ಅದು ರಾಯರ ಅನುಗ್ರಹದಿಂದಾಗಿ ಅಲ್ವಾ? ರಾಯರು ಯಾಕೆ ದೊಡ್ಡವರು? ಪ್ರಶ್ನೆ ಮಾಡ್ರಿ, ಯಾಕೆ ದೊಡ್ಡವರು? ಈಗ ಆರಾಧನೆ ಮಾಡ್ತಾ ಇದ್ದೀವಿ ನಾವು. ಕೆಲವರಿಗೆ ಗೊತ್ತಿರೋದೇ ಇಲ್ಲ ಆರಾಧನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪಾಪ ಆಚಾರ್ಯ ಇವಾಗ ಹೇಳಿದ್ರು ಆರಾಧನೆ ಅಂದ್ರೆ ಏನಂತ ಹೇಳ್ರಿ ನೋಡೋಣ. ಅಲ್ಲಿ ಬೃಂದಾವನ ಇದೆ, ಪಂಚಾಮೃತ ಆಗ್ತದೆ, ಆಚಾರ ಕೊಡ್ತಾರೆ, ಎಲ್ಲರೂ ಚಲೋ ಅಲಂಕಾರ ಹಾಕ್ಕೊಳ್ತಾರೆ, ಊಟ ಮಾಡ್ತಾರೆ, ಹೋಗ್ಬಿಡ್ತಾರೆ. ಇದು ಆರಾಧನೆ ಅಲ್ಲ. ಆರಾಧನೆ ಆಚಾರ್ಯ ಹೇಳಿದರು, ಇಂದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಸಜೀವವಾಗಿ ಇಂದು ವೃಂದಾವನ ಪ್ರವೇಶ ಮಾಡಿದ ದಿನ. ಅಂದು ಆರಾಧನೆ, ಅಂದು ಮಧ್ಯಾರಾಧನೆ ಅಂತ ಅನಿಸ್ಕೊಳ್ತದೆ. ಉದಾಹರಣೆ, ಅದಕ್ಕೆ ಯಾಕೆ ಈ ಉತ್ಸವವನ್ನು ಮಾಡಬೇಕು? ಹೌದು, ಆರಾಧನೆ ದಿನನೇ ಯಾಕೆ ಮಾಡಬೇಕು ರೀ? ಬೇರೆ ಯಾಕೆ ಮಾಡಬಾರದು? ಆಚಾರ್ಯ ಯಾಕೆ ಬೇರೆ ದಿನದಲ್ಲಿ ಯಾಕೆ ಮಾಡಬಾರದು? ಹಿಂದಿನ ದಿನದಲ್ಲಿ ಮಾಡ್ಬೋದಲ್ಲ, ಬೇರೆ ದಿನಗಳೆಲ್ಲ ಆರಾಧನೆ ಮಾಡ್ರಿ. ಇವತ್ತೇ ವೃಂದಾವನ ಪ್ರವೇಶ ಮಾಡಿದ ದಿನವೇ ಯಾಕೆ ಮಾಡಬೇಕು? ಅದಕ್ಕೂ ಶಾಸ್ತ್ರದ ವಿಧಿ ನಿಯಮ ಇದೆ. ಯಾವತ್ತು ಯಾವ ದೇವರ ಪ್ರತಿಷ್ಠೆಯನ್ನು ನಾವು ಮಾಡ್ತೇವೆ, ಯಾವ ದೇವತಾದಿಗಳ ಪ್ರತಿಮೆಯನ್ನು ಯಾವ ದಿನದಲ್ಲಿ ನಾವು ಪ್ರತಿಷ್ಠೆಯನ್ನು ಮಾಡ್ತೇವೆ, ಆ ದಿನದಲ್ಲಿ ಆ ದೇವತೆಗಳ ಸನ್ನಿಧಾನದ ಊರ್ಜತೆಗಾಗಿ ಮತ್ತೆ ನಾವು ಏನು ಮಾಡಬೇಕು? ಉತ್ಸವಾದಿಗಳನ್ನು, ಕಲಶಾದಿಗಳನ್ನು, ಸನ್ನಿಧಾನವನ್ನು ತುಂಬುವ ಸಲುವಾಗಿ ಅಲ್ಲಿ ಹೇಗೆ ಮಾಡುತ್ತೇವೋ ಹಾಗೆ ಇಂದು ಗುರುಗಳ ಸನ್ನಿಧಾನವನ್ನು ಮತ್ತೆ ಪಡೆಯುವುದಕ್ಕೋಸ್ಕರವಾಗಿ, ಆ ಗುರುಗಳ ಸನ್ನಿಧಿಯನ್ನು ಉತ್ಕರ್ಷಣೆ ಮಾಡುವುದಕ್ಕೋಸ್ಕರವಾಗಿ ಆ ಗುರುಗಳು ಅಂತರ್ಮುಖರಾಗಿರುತ್ತಾರೆ. ಧ್ಯಾನ ಭಗವಂತನಲ್ಲಿಯೇ ತಮ್ಮ ಧ್ಯಾನವನ್ನು, ಚಿತ್ತವನ್ನು ಇಟ್ಟಿರುತ್ತಾರೆ, ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಯಾರು ಬಂದರೂ ಕಣ್ಣೆತ್ತಿ ಕೂಡ ನೋಡೋದೇ ಇಲ್ಲ, ಅಂತರ್ಮುಖಿಗಳಾಗ್ಬಿಟ್ಟಿರ್ತಾರೆ. ಹೊರಗಡೆ ಬಾಹ್ಯದ ಪ್ರಪಂಚದ ಜಗತ್ತೇ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಗೊತ್ತಿರೋದು ಅಂದ್ರೆ ಅವ್ರಿಗೆ ಎರಡೇ, ದೇವರು ಅವರು ದೇವರು. ಈ ಎರಡು ಪ್ರಪಂಚ ಬಿಟ್ಟು ಅವ್ರಿಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ. ನಮಗೇನು ಗೊತ್ತಿದೆ? ನಾವು, ನಮ್ಮ ಮನೆಯವರು, ನಮ್ಮ ಮಕ್ಕಳು. ಈ ಪ್ರಪಂಚ ಬಿಟ್ಟು ಬೇರೆ ನಮಗೆ ಗೊತ್ತೇ ಇಲ್ಲ. ನಮಗೆ ಗೊತ್ತಿರೋ ನಮಗವರು ಇರೋ ವ್ಯತ್ಯಾಸ ನೋಡ್ರಿ. ನಮಗೆ ಗೊತ್ತಿರೋದು ನಾವು, ನಮ್ಮ ಮನೆಯವರು, ನಮ್ಮ ಮಕ್ಕಳು. ಅದು ಬಿಟ್ಟು ಮೂರನೇ ಪ್ರಪಂಚ ಅನ್ನೋದು ಯಾರೂ ಇಲ್ಲೇ ಇಲ್ಲ. ರಾಯರಿಗೆ ಹಂಗಲ್ಲ, ಅವ್ರ ಗುರುಗಳು ಹಂಗಲ್ಲ. ದೇವರು ಅವರು ದೇವರು ಎರಡೇ. ಹೊರಗಡೆ ಯಾರು ಬಂದರೆ, ಏನು ಬಂದರೆ, ಏನು ಆಗ್ತಾ ಇದೆ, ಇದು ಯಾವುದೂ ಗೊತ್ತಿರೋದು. ಈ 3 ದಿನಗಳಲ್ಲಿ ತಾವು ಬಹಿರ್ಮುಖರಾಗ್ತಾರೆ. ಬಹಿರ್ಮುಖರಾಗಿ ಬಂದು ಯಾರ್ಯಾರು ಅವರನ್ನು ಸೇವೆ ಮಾಡ್ತಾರೆ, ಅವರ ಹತ್ತಿರ ಬರುತ್ತಾರೆ, ಅವರು ಎಲ್ಲರಿಗೂ ಕೂಡ ಸಂತೋಷದಿಂದ ಅನುಗ್ರಹ ಮಾಡುತ್ತಾರೆ, ಅನುಗ್ರಹೋನ್ಮುಖರಾಗ್ತಾರೆ. ಒಂದು ಸಣ್ಣ ಮಾಡಿದ ಸೇವೆಯನ್ನು ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾರೆ. ಏನೋ ಒಂದು ಸಣ್ಣ ದೀಪ ಹಾಕಿಟ್ರಿ, ಏನು ಬೇಕು? ನಿಮ್ಮ ಮನೆ ದೀಪನೇ ಬೆಳೆಸ್ತದೆ, ಪುತ್ರ ಸಂತತಿ ಆಗ್ತದೆ, ಸಂತಾನ ಆಗ್ತದೆ, ಜ್ಞಾನ ಬರುತ್ತದೆ, ಬಾಯ ಮಾತು ಆಡ್ಲಿಕ್ಕೆ ಬರದೇ ಇರುವಂಥವರಿಗೆ ಮಾತು ಬರುತ್ತದೆ, ನಡಿಲಿಕ್ಕೆ ಓಡಾಡದೇ ಇರುವಂಥವರಿಗೆ
ನಡೆದು ಓಡಾಡುವಂತಹ ಸಾಮರ್ಥ್ಯವನ್ನು ತಂದುಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಮುಖೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಗಿ. ಯಾರ ಅನುಗ್ರಹದಿಂದಾಗಿ ಒಳ್ಳೆ ಮೂಕನಾದಂತಹ ವ್ಯಕ್ತಿ, ಹುಟ್ಟು ಮೂಕನಾದಂತಹ ವ್ಯಕ್ತಿ ಮುಕುಂದ ಶಯನಾಗಿದೆ. ಮುಕುಂದ ಶಯನ ಅಂತಂದರೆ 1000 ಹೆಡೆಗಳು ಉಳ್ಳಂತಹ ಯಾವ ಶೇಷದೇವರಿಗೆ ಹೇಗೆ ಸಹಸ್ರ ನಾಲಿಗೆಗಳು ಅಷ್ಟು ವಾಗ್ಮಿ ಆಗ್ತಾರೆ ಅಂತ, ಅಷ್ಟು 1000 ಮಾತು ಹೆಡೆ ಉಳ್ಳಂತಹ ಶೇಷದೇವರ ಮಾತುಗಳು ಹೇಗೆ ಬರಬೇಕು ಹಾಗೆ ಇವರು ಮುಕುಂದ ಶಯನವಾದ ಆಚಾರತೀತಿ ಮುಕುಂದ ಶಯನ ಆಗಿದೆ. ಹಾಗೆ ಆಗತಾರಂತೆ. ಇನ್ನೇನು ಬೇಕಿದೆ? ಯಾಕೆ ಇವರು ದೊಡ್ಡವರು ಅಂದರೆ ಬೇರೆ ಏನಿಲ್ಲ, ದೇವರಿಗೆ ತುಂಬ ಹತ್ತಿರರಾಗಿದ್ದಾರೆ, ಆದ್ದರಿಂದಾಗಿ ಇವರು ದೊಡ್ಡವರು. ಬೇರೆ ಇನ್ನೇನು ಕಾರಣ ಇಲ್ಲ, ಬೇರೆ ಇನ್ನೇನೂ ಅಲ್ಲ. ಯಾಕೆ ದೊಡ್ಡವರು ಅಂತಂದರೆ ಇದೇ ಕಾರಣ, ದೇವರಿಗೆ ಅತ್ಯಂತ ಪ್ರಿಯರಾದವರು. ದೇವರಿಗೆ ಯಾಕೆ ಅತ್ಯಂತ ಪ್ರಿಯರಾದರು? ದೇವರೇ ಹೇಳಿದ್ದಾನೆ, ಜ್ಞಾನಿ ಪ್ರಿಯತಮೋ ತೋಮೆ, ಜ್ಞಾನಿ ಅತ್ಯಂತ ನನಗೆ ಪ್ರೀತ್ಯಾಸ್ಪದನು ಅಂತ. ಅದಕ್ಕೆ ನಮ್ಮ 5 ಬೆರಳುಗಳಲ್ಲಿ ಜಗಳ ಬಂದ್ಬಿಡುದು. ಎಲ್ಲ ಬೆರಳು 5 ಬೆರಳಿದೆ ನಮ್ಮ ಬೆಟ್ಟಿನಲ್ಲಿ, ಎಲ್ಲ ಬೆರಳುಗಳಿಗೆ ಜಗಳ ಬಂದು ಏನಪ್ಪ ಅಂದರೆ ಈ ಹೆಬ್ಬೆಟ್ಟು ಹೇಳುತ್ತಂದು ನಾನೇ ದೊಡ್ಡವನು ಅಂದು ಈ ಹೆಬ್ಬೆಟ್ಟು ಹೇಳುತ್ತಂದು. ಅಯ್ಯೋ ನೀ ಯಾಕೆ ದೊಡ್ಡವನು ಅಂದು? ತಮ್ಮ ಯಾವುದೇ ತಾಲೂಕು ಆಫೀಸಲ್ಲಿ ಎಲ್ಲೇ ರಿಜಿಸ್ಟರ್ ಆಗಬೇಕಾದ್ರೆ ನಿಮ್ಗೆ ಏನೇನೋ ಆಗಬೇಕಾದ್ರೆ ನನ್ನ ಹೆಬ್ಬೆಟ್ಟೇ ಬೇಕು. ಯಾರು ಹಾಕ್ಕೊಂತಾರೆ? ಹೆಬ್ಬೆಟ್ಟು ಸೈನೇ ಹಾಕ್ಕೊಂತಾರೆ. ಇದಿಲ್ಲ ಅಂತಂದರೆ ಏನೂ ನಡೆಯಂಗಿಲ್ರಿ. ಇದು ಹೆಬ್ಬೆಟ್ಟಿದ್ರೆ ಮಾತ್ರ ಎಲ್ಲ ಆಗ್ತದೆ. ಈ 4 ಬೆರಳಿರಲಿ, ಹೆಬ್ಬೆಟ್ಟಿಲ್ದೇನೆ ಒಂದು ತಂಗಿ ಒಂದು ದೊಡ್ಡ ಭಾರವಾದ ವಸ್ತು ಎತ್ತರಿ ನೋಡೋಣ ಆಗೋದಿಲ್ಲ. ಆದ್ದರಿಂದ ಈ ನೋಡ್ರಿ, ನಿಮ್ಮ ಹೊಲ ಮನೆ ಜಮೀನು ಖರೀದಿ ಪತ್ರ ಮಾಡುವಾಗ ಯಾರು ಬರ್ತಾರ್ರಿ? ಹೆಬ್ಬೆಟ್ಟೇ ಬೇಕ್ರಿ. ಹೆಬ್ಬೆಟ್ಟಿದ್ರೆ ಆಗಂಗಿಲ್ರಿ. ಆದ್ದರಿಂದ ನಾನು ದೊಡ್ಡವನು ಅಂತ ಇದು ಹೇಳುದು. ಅದಕ್ಕೆ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ ಈ ಬೆರಳಿಗೆ. ಅದು ಎದ್ದು ನಿಂತ್ಕೊಂಡ್ಬಿಡುದು. ಸುಮ್ಕೊಡ, ನೀನು ದೊಡ್ಡವನು ಅಂತಂದು, ನೀನು ದೊಡ್ಡವನು ಹೇಗೆ ಸುಮ್ಕೊಂಡು ನೀನು ನಾನು ದೊಡ್ಡವನು ಅಂತ ಹೇಳಿದ್ರು. ಯಾಕೆ ಅಂತಂದು ನೋಡ್ರಿ, ಅವ್ರು ಬಂದು ಇವ್ರು ಬಂದರು, ಇದು ಅದು ಯಾವ ಬೆರಳು ಮುಂದೆ ಬಂದು ಈ ಬೆರಳು ಬಂದು ಈ ಜಗತ್ತನ್ನು ತೋರಿಸೋದು ಯಾರು? ನಾನ್ರಿ. ನೀಯೆಲ್ಲ ಒಳಗಡೆ ಹೋಗಿ ಕೂತಿರ್ತೀವಿ ಮಗನೇ, ನಿದ್ದೆ ಮಾಡ್ತಿರ್ತೀವಿ. ನಾನು ಮುಂದೆ ಬರ್ತೀನಿ ನೋಡ್ರಿ. ಜಗತ್ತನ್ನು ತೋರಿಸಬೇಕು ಅಂತಂದರೆ ನಾನು ಬೇಕು. ಆದ್ದರಿಂದ ಈ ಬೆರಳು ಹೇಳುತ್ತು ನಾನು ದೊಡ್ಡವರು ಅಂತ ಇದೆ ಹೇಳುದು. ಮಧ್ಯಮ ಬೆರಳು ಹೇಳುತ್ತು ಮಗನೇ ನೀನಲ್ಲ, ನಾನು ದೊಡ್ಡವನಂತ. ಸುಮ್ಕೊಂಡು ನೀ ಹೇಳೋದು ನಾನು ದೊಡ್ಡವನು. ಯಾಕೆ ಅಂತ ಜಗತ್ತಿನಲ್ಲಿ ಯಾರು ದೊಡ್ಡವರು ಗೊತ್ತಾನ? ಯಾರು ಒಳ್ಳೆ ಪರ್ಸನಾಲಿಟಿ ಇರ್ತಾನೆ ನೋಡಿ, ಜಗತ್ತು ಒಳ್ಳೆ ಪರ್ಸನಾಲಿಟಿ ಇದ್ರೆ ಮುಗಿಬಿಟ್ಟು ಬಿಡ್ತಾರೆ. ಅವನು ಹೇಗೆ ಇರಲಿ ಹಾಗೆ ಎಲ್ಲ ಬೆರಳಿಗಿಂತ ದಪ್ಪ ಉದ್ದ ಎತ್ತರ ಎಲ್ಲಕ್ಕಿಂತಲೂ ಎತ್ತರ ಇದ್ದೀನಿ ನಾನು. ಪರ್ಸನಾಲಿಟಿ ನಂಗೆ ಚೆಂದಿದೆ. ಹೆಣ್ಮಕ್ಳು ಬೀಳೋದೇ ಅದಕ್ಕೆ. ಒಳ್ಳೆ ಪರ್ಸನಾಲಿಟಿ. ಅವನು ಹೆಂಗಾರ ಇರಲಿ, ಅವನ ಹತ್ರ ಒಳಗಡೆ ಇದೆಯೋ ಇಲ್ಲೋ, ಏನಿದೋ ತಲೆಯಲ್ಲಿ ಏನಿದೋ ಬುದ್ಧಿಯಲ್ಲಿ ಏನಿದೋ ಗೊತ್ತಿಲ್ಲ. ನಮ್ಮ ಹೆಗಳು ಅದಕ್ಕೆ ಹೇಳ್ತಾರೆ ಅನ್ನಬಾರ್ದು. ಅದೇ ಹೇಳ್ತಾರಲ್ಲ, ಬೇರೆಯವರು 1000 ಮದುವೆ ಆಗಿರ್ತಾರೆ. ಯಾಕೆ ಅಂತಂದ್ರೆ ಏನಿಲ್ಲ, ನಾವು ಚಂದ ನೋಡಿ ಚಂದಿದ್ದಾನೆ ಪರ್ಸನಾಲಿಟಿ ಇದೆ ಅಂತ ದೊಡ್ಸ್ಕೊಳ್ಳೆ ಮಕ್ಕಳ. ಈ ಪರ್ಸನಾಲಿಟಿ ಇದು ಬರ್ತಲ್ಲ, ಇದು ಯಾವುದೂ ಬರೋದಿಲ್ಲ. ಆದ್ದರಿಂದ ಚಂದ ಒಳ್ಳೆ ನೋಡ್ಲಿಕ್ಕೆ ಪರ್ಸನಾಲಿಟಿ ಉತ್ತಮ ಎತ್ತರ ದಪ್ಪ ಚಂದ ಇದ್ದಾನೆ ಅಂತಂದರೆ ಸಾಕು, ಜಗತ್ತಿನಲ್ಲಿ ದೊಡ್ಡದು. ಹಾಗಾಗಿ ನಾನು ಒಳ್ಳೆ ಪರ್ಸನಾಲಿಟಿ ಉಳ್ಳವನು, ಎತ್ತರ ಇದ್ದೇನೆ, ದಪ್ಪ ಇದ್ದೇನೆ, ಆದ್ದರಿಂದ ನಾನು ದೊಡ್ಡವನು ಅಂತ ಇದು ಹೇಳ್ಬಿಡು. 4ನೇ ಬೆರಳು ಹೇಳುತ್ತೋ, ಈ ಬೆರಳು ಹೇಳುತ್ತೋ ತಮ್ಮ ನೀ ದೊಡ್ಡವನಲ್ಲ, ಯಾರ ದುಡ್ಡಿದ್ದವನೇ ದೊಡ್ಡಪ್ಪ. ಯಾರ ಹತ್ರ ದುಡ್ಡು ಇರ್ತದೆ ಅವನೇ ದೊಡ್ಡಪ್ಪ, ಅವನೇ ದೊಡ್ಡವನು. ಆದ್ದರಿಂದ ನೋಡ್ರಿ, ಈ ಬೆರಳು ಉಂಗುರ ಬೆರಳು ಯಾರು ಹಾಕ್ತಾರಪ್ಪ? ನಮ್ಮ ಮದುವೆ ಎಂಗೇಜ್ಮೆಂಟ್ ಯಾವ ಬೆರಳು ಬರುತ್ತದೆ? ಇಲ್ಲ ಹಾಕ್ತಾರೆ ನೋಡ್ರಿ, ಬಂಗಾರ ಎಲ್ಲ ಹಾಕ್ತಾರೆ. ಈ ಬೆರಳಿಗೆ ಹಾಕ್ತಾರೆ, ಈ ಬೆರಳಿಗೆ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಈ ಬೆರಳಿಗೆ ಬಂಗಾರ ಹಾಕ್ತಾರೆ, ಬಂಗಾರ ಇದಕ್ಕೆ ಹಾಕ್ತಾರೆ, ದುಡ್ಡು ನನ್ನದು ಎಲ್ಲ ಕಡೆ ನನ್ನ ಹತ್ರನೇ ಇರ್ತದೆ, ನಾನು ದೊಡ್ಡವನು ಅಂತ ಇದು ಹೇಳುದು. ಕೊನೆಗಂತೂ ಈ ಬೆರಳು ಏನು ಹೇಳಬೇಕು? ಇದೇನು ಹೆಬ್ಬೆಟ್ಟು ಹಾಕೋದಿಲ್ಲ, ಜಗತ್ತನ್ನು ತೋರಿಸೋದಿಲ್ಲ, ಪರ್ಸನಾಲಿಟಿ ಇಲ್ಲ, ನನಗೆ ಇದಕ್ಕೆ ಉಂಗುರಮ್ಮ ಹಾಕೋಂಗಿಲ್ಲ, ಏನಿಲ್ಲ, ಕಣ್ಣಲ್ಲಿ ನೀರೇ ಬಂದ್ಬಿಡೋದು, ಅವಳು ಬಂದ್ಬಿಡ್ತದೆ. ಏನಪ್ಪ ಅದು ಗಟ್ಟಿಯಾಗಿ ಹೇಳೋದು ನೋಡ್ರಿ, ನಿಮ್ಮೆಲ್ಲರಿಗಿಂತಲೂ ಕೂಡ ನಾನೇ ದೊಡ್ಡವನು. ಯಾಕೆ ಅಂತ ನೋಡ್ರಿ, ಕೈ ಮುಗಿದಾಗ ದೇವರ ಹತ್ರ ನಾನು ನಿಲ್ತೀನಲ್ಲ, ಅದಕ್ಕೆ ನಾನು ದೊಡ್ಡವನು ಅಂತ ಹೇಳ್ತೀನಿ. ನೋಡ್ರಿ, ಕೈ ಮುಗಿದು ನೋಡ್ರಿ ಯಾರು ಮುಂದೆ ಇರ್ತಾರೆ ನೋಡ್ರಿ, ಇವೆಲ್ಲ ಹಿಂದೆ ಹೋಗ್ತಾವೆ, ಅವ್ನು ಮುಂದೆ ಇರ್ತಾರೆ. ಆದ್ದರಿಂದ
ನೋಡ್ರಿ, ದೇವರ ಹತ್ರ ಇರ್ತೀವಿ ನಾವು. ದೊಡ್ಡವರು ದೇವರ ಹತ್ರ ಯಾರು ಇರ್ತಾರಲ್ಲ ಅವರು ದೊಡ್ಡವರು. ಅದರಿಂದಾಗಿ ಯಾಕೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ದೊಡ್ಡವರು ಅಂತಂದ್ರೆ ದೇವರ ಹತ್ರ ಇದ್ದಾರೆ, ಸದಾ ದೇವರ ಚಿಂತನೆಯನ್ನ ಮಾಡ್ತಾ ಇರ್ತಾರೆ. ಆದ್ರಿಂದಾಗಿ ಬೇರೆ ಯಾರ್ದು ಆರಾಧನೆ ಮಾಡೋದಿಲ್ಲ, ಬೇರೆಯವ್ರದೆಲ್ಲ ಶ್ರಾದ್ದ ಮಾಡ್ತೀವಿ. ಯಾಕೆ ಅಂತಂದ್ರೆ ಅವ್ರ ಮಾಡಿದ್ರೆ ಸಾಕಾಗಿರ್ತದೆ. ಆದರೆ ಇವ್ರದ್ದು ಹಂಗಲ್ಲ, ಆರಾಧನೆಯನ್ನ ಮಾಡ್ತೀವಿ, ಪ್ರತಿನಿತ್ಯ ಮಾಡ್ತೀವಿ, ಇಷ್ಟು ಸಂತೋಷವನ್ನು ಪಡ್ತೇವೆ. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಗುರುಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೀವು ಹೇಗೆ ದೇವರ ಹತ್ತಿರರಾದರೋ ನಮ್ಮನ್ನು ಕೂಡ ಹಾಗೆ ದೇವರ ಹತ್ತಿರವಾಗುವಂತೆ ಮಾಡಬೇಕು, ಮಾಡ್ರಿ ನಮ್ಮನ್ನು ಕೂಡ. ಅದಕ್ಕೆ ನಾವು ಗುರುಗಳ ಹತ್ತಿರ ಆದರೆ ದೇವರ ಹತ್ತಿರ ಆಗ್ತೀವಿ. ಆದ್ದರಿಂದಾಗಿ ನಾವು ನಿಮ್ಮನ್ನು ಶರಣ ಹೊಂದ್ತೀವಿ, ನೀವು ನಮ್ಮನ್ನು ದೇವರ ಹತ್ತಿರ ಕರ್ಕೊಂಡು ಹೋಗ್ರಿ. ಈ ರೀತಿಯಾಗಿ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ನಾವು ನೀವು ಎಲ್ಲರೂ ಸೇರಿ ಮಾಡೋಣ.